ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಸರ್ ಅವ್ರವ್ರಿಗೆ. ನಂದೇನಂದ್ರೆ ಈಗ ಬಿಗ್ ಬಾಸ್ ಅಂದ್ರೆ ಏನು, ಸೆಲೆಬ್ರಿಟಿನ ಕರ್ಸ್ಬೇಕು ಒಳಗಡೆ ಅವ್ರು ಹೆಂಗೆ ಅವ್ರ ಲೈಫ್ ಸ್ಟೈಲ್ ಏನಿರುತ್ತೆ, ಆ ಒಂದು ರೂಲ್ಸ್ ಆಗಿರ್ಬೋದು, ಆ ಒಂದು ಏನೋ ಸ್ಟ್ರಾಟಜಿ ಹೆಂಗ್ ಪ್ಲಾನ್ ಮಾಡ್ತಾರೆ, ಸೊ ಗೇಮ್ಸ್ ಎಲ್ಲ ಹೆಂಗ್ ಆಡ್ತಾರೆ ಒಬ್ಬ ಸೆಲೆಬ್ರಿಟಿ ಅನ್ನೋದು ಆಕ್ಚುಲಿ ಬಿಗ್ ಬಾಸ್. ನೀವು ಇಲ್ಲಿ ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರು, ಸುಮ್ನೆ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋರು, ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಹಂಗ್ ಮಾತಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮಾತಾಡೋರು ಇಂಥನ್ನ ಕರ್ಸ್ಬಿಟ್ಟು ಎಲ್ಲ ಒಂದ್ ಕಡೆ ಬೇಜಾರತ್ತೆ ಸರ್. ಏನ್ ಮಾಡಕ್ ಆಗಲ್ಲ ಸರ್. ಈಗ ನೋಡಿ, ಈಗ ನಾನು ಹೇಳೋದು, ನೀವು ಸೀಸನ್ 1 ತಗೊಂಡ್ರೆ ವಿಜಯ್ ರಾಘವೇಂದ್ರ ಅವರು, ಸುಜನ್ ಲೋಕೇಶ್ ಅವರು ಇಂತಿಂತವ್ರನ್ನ ಕರ್ಸೋರೆ. ಅದಕ್ಕೆ ಆದಂತ ಒಂದು ಗೌರವ ಮರ್ಯಾದೆ ಇದೆ ಬಿಗ್ ಬಾಸ್ಗೆ. ಸೊ ನೀವು ಬರೀ ಒಂದು 30K 40K ಇಂಥ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರೋಂಥವ್ರನ್ನ ಕರ್ಸ್ಬಿಟ್ಟು ನೀವು ಸೆಲೆಬ್ರಿಟಿ ಅಂತ ಹೆಂಗೆ ಪೋರ್ಟ್ರೇಟ್ ಮಾಡ್ತೀರಾ ಸರ್? ಸಾಮಾನ್ಯ ಜನ ಅಂದ್ರೆ ಈಗ ನೋಡಿ, ಮೈಕ್ ಇಟ್ಕೊಂಡು ನಾನು ಮಾತಾಡ್ತೀನಿ, ನಾನು ಸೆಲೆಬ್ರಿಟಿನಾ? ಮತ್ತೆ ನಾನು ಹಂಗಾರೆ ಒಳಗಡೆ ಹೋದ್ರೆ ನಾನು ಸೆಲೆಬ್ರಿಟಿಯಾಗಿ ಹೋಗ್ತೀನಾ? ಈಗ ನೋಡಿ, ಈಗ ಮಲ್ಲಮ್ಮ ಅವ್ರಂದ್ರೆ ಅಟ್ಲೀಸ್ಟ್ 4 ಜನ ನೋಡಿದ್ರು ಸರ್ ಅವ್ರನ್ನ. ಈಗ ನಾವು ಬೆಳಗ್ಗೆ ಆದ್ರೆ ದುಡಿಬೇಕು, ಸಾಯಂಕಾಲ ಮನೆ ನೋಡ್ಕೊಬೇಕು, ನಾವೆಲ್ಲ ಸೆಲೆಬ್ರಿಟಿಗಳು ಹಾಕಾಗಲ್ಲ. ಅಲ್ಲ ಸರ್, ಕುಡಿಯೋರು ಬರೀ ಕುತ್ಕೊಂಡೇ ಇರಬಾರ್ದು, ಅಂತವ್ರಿಗೂ ಅವಕಾಶ ಆಗ್ಬೇಕು ಸರ್. ಅದೇ ಅಲ್ವಾ ಸರ್, ಇವಾಗ ನೋಡಿ, ಈಗ ಗಿಲ್ಲಿ ನಟ ಅಂತ ಮಾತಾಡ್ತಿದ್ದೀರಲ್ವಾ, ಅವ್ರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ. ಮೊನ್ನೆ ಯಾವ್ದೋ ಒಂದ್ ಸುಮ್ನೆ ಜಸ್ಟ್ ಪ್ರೋಮೋ ನೋಡ್ತಾ ಇದ್ದೆ ನಾನು, ಯೂಟ್ಯೂಬ್ ಇಂದ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದಿದ್ಯಾ, ಫಿಲಿಮ್ ಅಲ್ಲಿ ನೀನ್ ಹಂಗ್ ಮಾಡಕ್ಕಾಗಲ್ಲ ಹೆಂಗ್ ಮಾಡಕ್ಕಾಗಲ್ಲ, ನಿನ್ ಕೈಲಿ ಆಗುತ್ತೆ ಅಂತ ಕೇಳ್ತಾರಲ್ಲ. ಅವ್ರದ್ದು ಎಷ್ಟು ಮಿಲಿಯನ್ ಫಾಲೋವರ್ಸ್ ಇದಾರೆ, ಅವ್ರದ್ದು ಎಷ್ಟು ವ್ಯೂಸ್ ಹೋಗಿದೆ ಅನ್ನೋದು ಏನಾರ ಗೊತ್ತಿದೆ ಅವ್ರಿಗೆ? ಅಂದ್ರೆ ಬಡವ್ರ ಮನೆ ಮಕ್ಳು ಯಾರು ಬೆಳಿಲೇಬಾರ್ದ, ಯಾರು ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ಬಾರ್ದ ಸರ್? ಅವಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಪ್ರೊಫೆಷನ್ ಅವರು ತಿರಸ್ಕಾರ ಮಾಡ್ದಂಗಾಯ್ತು ಸರ್. ಏನ್ ಸರ್ ಚಾಲೆಂಜ್ ಅದು? ತಪ್ಪೇ ಸರ್, ಅದಲ್ಲ ಮಾತಾಡ್ಬಾರ್ದು. ಯಾವ್ದೋ ವ್ಯಕ್ತಿ ಬಗ್ಗೆ ಹಂಗೆಲ್ಲ ಹೆಂಗ್ ಮಾತಾಡಕ್ಕಾಗತ್ತೆ? ಈಗ ಅವ್ರ ಹತ್ರ ದುಡ್ಡು, ಈಗ ಬಟ್ಟೆ ಬಗ್ಗೆ ಮಾತಾಡ್ರು ಅಂತ ಹೇಳ್ತೀರಾ, ಸೊ ಅವ್ರೊಂದ್ ಬನೀನ್ ಹಾಕೊಂಡು ಓಡ್ತಾವ್ರೆ ಅಂತ. ಸರ್ ಬನೀನೇ ಇಲ್ದಂಗೆ ಬರೀ ಚಡಿಲ್ ತಿರ್ಗಾಡೋ ಏನ್ ಸರ್ ಪ್ರಾಬ್ಲಮ್ ಸರ್? ಮತ್ತೆ ಪಬ್ಲಿಕ್ ಅಲ್ಲಿ ತಿರ್ಗಾಡ್ತಾರೆ. ಈಗ ನಾವು ಚಡ್ಡಿ ಟಿ ಶರ್ಟ್ ಅಲ್ಲೇ ತಿರ್ಗಾಡ್ತೀವಿ, ಪ್ರಾಬ್ಲಮ್ ಇದು? ಈಗ ನಮ್ಮ ಹತ್ರ ದುಡ್ಡು ಐತಾ ಇಲ್ವಾ ಅಂತ ನೀವೇನ್ ಬಂದ್ ನೋಡಿದೀರಾ ಕೇಳೋರು? ಅರ್ಥ ಮಾಡ್ಕೋಬೇಕು ಸರ್. ಅವಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಸರ್, ಆ ಒಂದು ಶೋಗೆ ಒಂದು ವ್ಯಾಲ್ಯೂ ಇದೆ. ಸೊ ಆ ಒಂದು ಸೆಲೆಬ್ರಿಟಿಗಳನ್ನ ತಂದು ಕೂಡಿಸಾಗ ಅವ್ರ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ತಾರೆ. ಕೆಲವ್ರು ಇಂಥವ್ ಮಾತಾಡ್ತಾರೆ, ಏನ್ ಮಾಡಕ್ ಆಗಲ್ಲ. ನೋಡೋ ಜನ ಅವ್ರ ಹೆಂಗ್ ತಗೋತಾರ ಅದ್ರ ಮೇಲೆ ಹೋಗುತ್ತೆ. ಇಲ್ಲ ಸರ್, ಕಾಮನ್. ಈಗ ಇಲ್ಲಿ ಯೂಟ್ಯೂಬ್ ಇಂದ ಬಂದಿರೋನು, ಈಗ ನಾನು ಇನ್ನೊಂದು ಹೇಳ್ತೀನಿ, ಸೂರಜ್ ಅಂತ ಇದಾನ. ಸೊ ಅವ್ರನ್ನ ನಾನು ಬರೀ 30K ಫಾಲೋವರ್ಸ್ ಇದ್ದಾಗ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ ಸರ್. ಅವರು ಏನೋ ಮಾಡೆಲಿಂಗ್ ಹೆಂಗ್ ಮಾಡ್ಬೇಕು ಏನೋ ಎತ್ತ ಅಂತ ತೋರಿಸಿದ್ದಂತವ್ರು ಸಡನ್ ಆಗಿ ಬಿಗ್ ಬಾಸ್ ಬಂದ್ರು. ಇವತ್ತಿಗೆ 200K ಫಾಲೋವರ್ಸ್ ಇದಾರೆ. ಸರಿನಾ? ಈ ತರ ಇಂಟರ್ನಲ್ಲಿ ಕೆಲವ್ರ ಬಗ್ಗೆ ಕೆಲವು ತಿಳ್ಕೊಂಡಿರ್ತೀವಿ ಸರ್. ಜನರಲ್ಲ ದಡ್ರಲ್ಲ, ಅದ್ ನಿಮ್ಗೂ ಗೊತ್ತಿರೋದೇ ಅಲ್ವಾ? 30K ಇಂದ ನೋಡಿದೀವಿ. ಸೊ ಆತರ ಇದ್ದಾಗ ಈಗ ಅವರು ಸೆಲೆಬ್ರಿಟಿ ಅಲ್ವಾ ಅಂತ ನಾನು ಹೆಂಗ್ ಡಿಫೈನ್ ಮಾಡಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ ಸರ್? 100% ಸರಿ ಸರ್. ಈಗ ಬಿಗ್ ಬಾಸ್ ಲಾಸ್ಟ್ ಅವ್ರನ್ನ ಮನೆಯಿಂದ ಆಚೆ ಕಳ್ಸ್ಕೊಡ್ಬೇಕಾರೆ ನಾ ಪ್ರಮೋ ಕೂಡ ನೋಡಿದೆ. ಅವ್ರು ಎಷ್ಟು ಮರ್ಯಾದೆ ಗೌರವ ಕೊಟ್ಟು ಕಳ್ಸ್ಕೊಟ್ರು ಅಂದ್ರೆ, ಮನೆಗೆ ಹಿರಿ ಸ್ಥಾನದಲ್ಲಿ ಬಂದು ಇದ್ದೇ ಹೋಗ್ತಾರಂತ ವ್ಯಕ್ತಿ ನೀವು, ನಿಮಗೆ ಆದಂತ ಗೌರವ ಇದೆ ಅಂತ ಮಾತಾಡ್ತಾರೆ. ಈಗ ದೀಪಣ್ಣನೂ ಅಷ್ಟೇನೆ, ದೀಪಣ್ಣ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅವ್ರಿಗೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಮರ್ಯಾದೆ ಕೊಡ್ತಾರೆ. ಸೊ ಅದೆಲ್ಲ ಅದೇ ಸರ್. ಸರ್ ಈಗ ಏನಾಗುತ್ತೆ ಅಂದ್ರೆ, ಈಗ ನೀವು ಕೇಳೋ ಕ್ವಶನ್ಗೆ ಉತ್ತರ ಕೊಡ್ಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಆಗಿ, ಈಗ ನಮ್ಗೆ ಒಳಗಡೆ ಏನು ಸ್ಟ್ರಾಟಜಿ ಪ್ಲಾನ್ ಮಾಡ್ತಿದ್ರೆ ಗೊತ್ತಾಗಲ್ಲ. ಸೊ ಮೊನ್ನೆ ದೀಪಣ್ಣ ಮಾತಾಡ್ಬೇಕಾದ್ರೆ ಒಂದು ಮಾತಾಡೋರು, ಆಚೆಗಡೆ ನೀವು ಏನು ಬಟ್ಟೆ ಮಾಮೂಲಿ ಡಿಸೈನರ್ಸ್ ನೀವೇನು ಬಟ್ಟೆ ಹಾಕೊಂತಿರೋ ಅದು ನಿಮ್ಗೆ ನೆಗೆಟಿವ್ ಪಾಸಿಟಿವ್ ಪೋರ್ಟ್ರೇಟ್ ಮಾಡ್ತೀವಿ ಅಂತ ಹೇಳೋರು. ಇದೆಲ್ಲ ಯಾರಿಗೆ ಗೊತ್ತಿತ್ತು? ಅಂದ್ರೆ ಜನ ಯಾಕೆ ನೋಡ್ತಿದ್ದಾರೆ, ಅದಕ್ಕೆ ಮರ್ಯಾದೆ ಏನಿದೆ ಗೊತ್ತಾಗ್ತಲ್ವಾ ಇವ್ರಿಗೆ ಅಂತ. ಇದು ನಮ್ಮ ಒಂದು ಥಾಟ್ ಅಷ್ಟೇ ಸರ್. ಇದೆಲ್ಲ ಬೇಜಾರಾಗಿ ಬಿಗ್ ಬಾಸ್ ನೋಡೋದು ಬಿಟ್ಬಿಟ್ಟಿದೀವಿ. ಹೌದೌದು ಹೊರಗಡೆ ಹೋಗುವಾಗ ಹೌದು ಇವರು ಯಾರೋ ರಕ್ಷಿತಾ ಹೌದೌದು ಸರ್. ನೋಡಿ, ನಾನು ಈಗ ನನ್ ಬಿಗ್ ಬಾಸ್ ನೋಡಲ್ಲ ಅಂತ ಹೇಳಿದೆ ಫಸ್ಟ್ ನನ್ ಟ್ಯಾಗ್ ಲೈನ್. ಅಲ್ಲಲ್ಲಿ ನಾನು ಪ್ರೋಮೋ ನೋಡಿರೋದು ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ರೀಲ್ಸ್ ನೋಡಿರೋದಷ್ಟೇ. ಈಗ ರಕ್ಷಿತಾ ಆಗ್ಲಿ, ಗಿಲ್ಲಿ ನಟ ಆಗ್ಲಿ, ಇವರೆಲ್ಲ ನಾವು ನೋಡಿರೋದು ಯೂಟ್ಯೂಬ್ ಅಲ್ಲೇ. ಸೊ ರಕ್ಷಿತಾ ಬಂದು ಫುಡ್ ವ್ಲಾಗ್ ಎಲ್ಲ ಮಾಡ್ತಿತ್ತು ಪಾಪ. ಹುಡುಗಿ ನೋಡಿ ಸರ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡುತ್ತೆ ಅಂದ್ರೆ, ಆಕ್ಚುಲಿ ಅದ್ರ ಬಗ್ಗೆ ಟ್ರೋಲ್ ಮಾಡ್ತಾರೆ. ಆ ಹುಡುಗಿ ಆ ಒಂದು ಇನ್ನೋಸೆನ್ಸ್ ಇದೆ ಆ ಹುಡುಗಿಗೆ.
ಇವಾಗ ಗಿಲ್ಲಿ ನಟಂಗೂ ಅಷ್ಟೇ ಸರ್ ಇನ್ಸ್ಟೆಂಟ್ ಕೌಂಟರ್ ಕೊಡ್ತಾ ಇದ್ದಾನೆ ಸರ್ ಕೆಲವು ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು. ಸಾಧ್ಯನೇ ಹಾ ಮತ್ತೆ ಮಾಡಕ್ ಹೇಳಿ ಸರ್, ನಿಂತ್ಕೊಂಡು ಕೈ ಕಟ್ಕೊಂಡು ಹಿಂಗೆಲ್ಲ ಮಾತಾಡೋದೆಲ್ಲ ದೊಡ್ಡ ವಿಷಯ ಅಲ್ಲ. ಅಲ್ಲಿ ನಿಂತ್ಕೊಂಡು ಕಂಟೆಂಟ್ ಕೊಡ್ತಾರೆ ಗೊತ್ತಾ, ಅದು ಸರ್ ಆಕ್ಚುಲಿ ಬೇಕಾಗಿದೆ. ಟ್ಯಾಲೆಂಟ್. ಹೌದು, ಟ್ಯಾಲೆಂಟ್ಗೆ ಅವ್ನು ಅಲ್ಲಿದ್ದಾನೆ. 100% ಅದಕ್ಕೆ ಅಲ್ಲಿರೋದು. ಗೆಲ್ಬೇಕು ಸರ್. ನಾನು ಇವಾಗ್ಲೂ ಹೇಳ್ತೀನಿ ಕೇಳಿ, ಅವರು ಕಷ್ಟದಲ್ಲಿದಾರೋ ಸುಖದಲ್ಲಿದಾರೋ ಏನೋ ಮತ್ತೊಂದು ಮಗ್ದೊಂದು ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ಅವರೇ ಗೆಲ್ಬೇಕು. ಅಂತವ್ರು ಬಡ ಮನೆ ಮಕ್ಳು ಬೆಳಿಬೇಕು ಸರ್. ಹೌದು, ಗೆಲ್ಬೇಕು. ಅಂಡ್ ಈಗ ತುಂಬಾ ಜನ ಆಕ್ಚುಲಿ ನೀವು ಕೇಳೋ ತರ ತುಂಬಾ ಜನ ಮಾತಾಡ್ದಂಗೆ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ, ಅಣ್ಣ ತಂಗಿ, ರಾಖಿ ಇದೆಲ್ಲ ಮಾತಾಡ್ತೀರಲ್ವಾ. ಸೊ ಇದೇ ಚಂದನ್ ಶೆಟ್ಟಿ ನೀವಿ ಅಣ್ಣ ತಂಗಿ ಅಂತಾನೆ ಪೋರ್ಟ್ರೇಟ್ ಮಾಡ್ಕೊಂಡಿದ್ದು, ಮದ್ವೆನೇ ಆಗ್ಲಿಲ್ವಾ? ಕರೆಕ್ಟ್ ಅಲ್ವಾ? ಅಲ್ವಾ ಎಲ್ಲವನ್ನೂ ನೋಡ್ತೀವಿ, ಅದನ್ನ ನೋಡೋದು ಸರ್? ಈಗ ದೀಪಣ್ಣನ ಮೇಲೆ ನಮ್ಗೆ ಹೆವಿ ಮರ್ಯಾದೆ ಇದೆ ಸರ್. ಇಲ್ಲ ಇಲ್ಲ, ನಾವು ಕನ್ನಡ ಇಂಡಸ್ಟ್ರಿ ಅಂದ್ರೆ ನಾವು ತುಂಬಾ ಮರ್ಯಾದೆ ಕೊಡ್ತೀವಿ, ಕನ್ನಡಿಗರು ಸರ್ ನಾವು. ಸೊ ಆ ತರ ಇದ್ದಾಗ ಅಂತವ್ರೊಬ್ರು ಹೋಸ್ಟ್ ಮಾಡ್ತಿದ್ದಾರೆ ಅಂದಾಗ ಅದ್ರ ಮೇಲೆ ನಮ್ಗೊಂದು ಮರ್ಯಾದೆ ಇರುತ್ತೆ ಆಯ್ತಾ. ಕಾಮನ್ ಆಗಿ ನಾವು ಅದನ್ನ ನೋಡ್ತೀವಿ. ಸೊ ಇವ್ರು ಈ ತರ ಮಾಡ್ತಿರೋದ್ರಿಂದ ಸ್ವಲ್ಪ ಬೇಜಾರಾಗಿದೆ ಅನ್ನೋದು ಅಷ್ಟೇ. ಆದ್ರೆ ಜಗಳ ಆಗಿ ಹೊಡೆದಾಗ ಹುಡುಗಿ ಇಲ್ಲಿಗೆ ಹಾ ಹಾ ಆದ್ರೂ ಕೂಡ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಟ್ ಆಕ್ಚುಲಿ ಇವಾಗ ಏನಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು, ರೂಲ್ಸ್ ಇರೋದೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು. ಈಗ ನೋಡಿ ಉಷಾ ವೆಂಕಟ್ ಅವರು ಪ್ರಥಮ್ ಅವ್ರಿಗೆ ಒಂದೇ ಏಟ್ ಹೊಡೆದಿದ್ದು, ಇನ್ಸ್ಟೆಂಟ್ ಆಗಿ ಆಚೆ ಕಳ್ಸಿದ್ರು. ಈಗ ಇದು ಅದೇ ತರ ಇವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾರೆ ಅಂದ್ರೆ, ಇವ್ರು ಆಚೆ ಹೋಗಿಲ್ಲ ಅಂದ್ರೆ ಈಗ ಶನಿವಾರ ಬಂದು ದೀಪಣ್ಣ ಏನ್ ಉತ್ತರ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಜನ ಎಲ್ಲ ಕಳಿಸಿ ಹೊರಗಡೆ ಕಳಿಸಿ ಅಂತ ಎಲ್ಲ ಹೌದೌದು, ಜನ ಏನ್ ಹೇಳಿದ್ರು ಅಲ್ಲಿ ಬಿಗ್ ಬಾಸ್ ರೂಲ್ಸ್ ಏನಿದೆಯೋ ಪ್ರೋಟೋಕಾಲ್ಸ್ ಪ್ರಕಾರ ಮಾಡ್ಬೇಕಾಗುತ್ತಲ್ವಾ. ಬಿಗ್ ಬಾಸ್ ಪ್ರೋಟೋಕಾಲ್ ಜನಗಳ ಅಭಿಪ್ರಾಯ ಹೌದು ಸರ್, ಹೌದು, ನಿಜ ನಿಜ, ಖಂಡಿತ 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 ಖಂಡಿತ. ಹೌದೌದು, ಖಂಡಿತ. ಅವರಿಗೆ ಬೇಜಾರಾಗಿದೆ ಅಂತಂದಾಗ ಜನ ನೋಡಿ ನನಗೆ ಮೊನ್ನೆ ಸುದೀಪ್ ಅವ್ರು ಹೇಳಿದ್ರು, ಹೌದು ಇಬ್ರು ಕಿತ್ತಾಡೋದ್ರಿಂದ ಜನಗಳ ಟಿವಿ ಆಫ್ ಮಾಡ್ತಾರೆ. ಹೌದು, ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ 100%. ಕೂಡ ಇವ್ರು ಜಗಳ ಆಡ್ತಾರೆ. ಈಗ ನಾನೇ ಎಕ್ಸಾಂಪಲ್ ಇದೀನಲ್ಲ ಸರ್. ನಾನು ಈಗ ಸೀಸನ್ 10 ನಾನು ಒಂದು ಡಿಸನ್ ಬಿದ್ದಂಗೆ ಫುಲ್ ನೋಡಿದೀನಿ ನಾನು. ನಾನು ಕಾರ್ತಿಕ್ ಅಥವಾ ಯಾರೋ ಸಂಜನಾ, ಸಂಗೀತ ಇವರೆಲ್ಲ ಹೊಡೆದಾಡ ಬಳೆ ಮ್ಯಾಟ್ರ್ ಬಂತು. ಎಂತ ಕಾಂಟ್ರವರ್ಸಿ ಸರ್ ಅದು, ಎಂತ ಶೋ ಅದು. ಸೊ ಅದೇ ಹೇಳ್ತಿರೋದು, ಆತರ ಇದ್ದಿದ್ದೇನೆ ಈ ತರ ನೋಡಕ್ ಬೇಜಾರಾಗುತ್ತೆ. ಅಲ್ಲಿ ಅವ್ರು ಇಬ್ರು ಜಗಳಾಡುವಾಗ ಇರೋರು ಯಾರು ಕೂಡ ಫಿಕ್ಸ್ ಆಗಿ ಹೋಗೋದಿಲ್ಲ. ಅವ್ರಿಗೆ ಸುದ್ದಿ ಒಂದು ಮಾತ್ರ ಹೋಗುತ್ತೆ. ಇರೋರೆಲ್ಲ ಸುಮ್ನೆ target ಮಾಡ್ತಾರೆ. ಅದೇ ಸರ್ ಹೇಳ್ತಿದ್ದು. ಈಗ ನೋಡಿ ಆ ಹುಡುಗಿ ಒಂದು ನಮ್ ತರ ಒಂದ್ ಮಿಡಲ್ ಕ್ಲಾಸ್ ಇಂದ ಬೆಳ್ಕೊಂಡ್ ಬಂದಿರೋಂತ ಹುಡುಗಿ, ಆ ಹುಡುಗಿಗೆ ಕಷ್ಟ ಏನು ಹೇಳದ್ನಲ್ಲ, ಸೆನ್ಸಿಟಿವ್ ಹುಡುಗಿ. ಆ ಹುಡುಗಿ ಗೊತ್ತು ಯಾರು ಜಗಳ ಮಾಡ್ಕೊಂಡ್ರೆ ಪೈನ್ ಯಾರಿಗೆ ಇದು ಗೊತ್ತಾಗಿದೆ. ಸೊ ಹಂಗಾಗಿ ಆ ಹುಡುಗಿ ಅಲ್ಲೋಗಿ ನಿಂತ್ಕೊಂಡು ಸ್ಟ್ಯಾಂಡ್ ತಗೊಂಡಿದ್ದಾಳೆ. ಸೊ ಮೇ ಬಿ ಅವ್ರಿಗೂ ಅದೇ ಒಂದ್ ಮನಸ್ಥಿತಿ ಇದೀರೋ, ಹೋಗಿ ಮೇ ಬಿ ಸ್ಟ್ಯಾಂಡ್ ತಗೋತಿದ್ರೇನೋ ಏನೋ ಸರ್. ಅದು ಆಮೇಲೆ ಇಲ್ಲಿ ಬಗ್ಗೆ ನೀವು ಬನೀನ್ ಹಾಕೊಂಡು ಗೆಲ್ಬೇಕು ಅಂತ ಹೋಗಿದ್ದೀರಿ, ಬಡವ ಅಂತ ಹೋಗಿದ್ದೀರಿ. ಬಟ್ಟೆ ಬಗ್ಗೆ ತುಂಬಾ ಜನ ಬೇಸರ ಸರ್. ಈಗ ಸ್ಟಾರ್ಟಿಂಗ್ ಸೂರತ್ ಬಂದಿದ್ ಸ್ಟಾರ್ಟಿಂಗ್ ಅಲ್ಲೇನೆ ಬಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹೋಗೋರು. ಎಷ್ಟು ತೋರ್ಸೋರು ಸರ್, ಎಷ್ಟು ಹೋಯ್ತು ಗೊತ್ತಾ ವಿಡಿಯೋ ಅದು. ಹಂಗನ್ಬಿಟ್ಟು ಇವಾಗ ಗಿಲ್ಲಿ ಬಾಡಿ ಇಲ್ಲ, ಅವನು ಬಡವ್ರ ಮನೆ ಹುಡುಗ, ಅವ್ನು ಬನೀನ್ ಹಾಕಂಗಿಲ್ಲ ಅಂದ್ರೆ ಏನ್ ಅರ್ಥ ಅದು? ನಂಗೆ ಗೊತ್ತಾಗ್ತಿಲ್ಲ ಸರ್. ಏನ್ ಜನ ಹೆಂಗ್ ತಗೊಂತಿದ್ದಾರೆ ಅಥವಾ ಒಳಗಡೆಯಿಂದ ಇವ್ರು ಏನ್ ಪೋರ್ಟ್ರೇಟ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಶ್ರೀಮಂತಿಕೆ ಇರೋರು ಮಾತ್ರ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾ? ಖಂಡಿತ ಸಾಧ್ಯ ಇಲ್ಲ ಸರ್. ಲೆಕ್ಕಾಚಾರ ಪ್ರಕಾರ ಹಂಗ್ ಮಾತಾಡಕ್ ಹೋದ್ರೆ ದೀಪಣ್ಣನ ನಾವು ವಿಡಿಯೋ ನೋಡಿದ್ರೆ ನೆಕ್ಸ್ಟ್ 12 ಜನನು ಬಡವ್ರ ಮನೆ ಮಕ್ಕಳನ್ನೇ ತಗೊಂಡ್ಲಿ ಸರ್. ಯಾಕೆ ನಮ್ ಜನ ಬಿಗ್ ಬಾಸ್ ನೋಡಲ್ಲ? ನಾವ್ ಚಾಲೆಂಜ್ ಮಾಡ್ತೀವಿ. ಬಿಗ್ ಬಾಸ್ ಅಲ್ಲಿ ಚಾಲೆಂಜ್ ಅಂತಾರಲ್ಲ, ಇಲ್ಲಿ ಕುತ್ಕೊಂಡು ನಾವು ಚಾಲೆಂಜ್ ಮಾಡ್ತೀವಿ. ಬರ್ಲಿ ಯೂತ್ಸ್, ಈಗ ಆಲ್ರೆಡಿ 200-300K ಫಾಲೋವರ್ಸ್ ಇರೋಂಥವ್ರನ್ನ ಕರ್ಕೊಂಡ್ಲಿ, ಬಡವ್ರ ಮನೆ ಮಕ್ಕಳನ್ನ ಬೆಳೆಸ್ಲಿ. ಯಾಕೆ ನೋಡಲ್ಲ ಬಿಗ್ ಬಾಸ್ನ? ಸೆಲೆಬ್ರಿಟೀಸ್ ಇದ್ರೆ ಮಾತ್ರ ನೋಡ್ತಾರಾ? ಅರ್ಥ ಮಾಡ್ಕೊಬೇಕು ಸರ್.